ನಮಸ್ಕಾರ. ನನ್ನ ಹೆಸರು ಮುರ್ತುಜಾ ಶೇಖ್ ಅಂತೇಳಿ, ಇಲ್ಕಲ್ ತಾಲೂಕು ಕನ್ಗಲ್ ಗ್ರಾಮದವನು. ಬಂಧುಗಳೇ, ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಆಯಿತು. ಅದೇ ರೀತಿಯಾಗಿ ದೇಶ ಅಭಿವೃದ್ಧಿ ಆಗಬೇಕಾದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಅಭಿವೃದ್ಧಿ ಆಗಬೇಕಂತೇಳಿ 1957ರಲ್ಲಿ ಬಲವಂತರಾಯ ಮೆಹ್ತಾ ಶಿಫಾರಸಿನ ಆಧಾರದ ಮೇಲೆ 3 ಹಂತದ ಪಂಚಾಯಿತಿಗಳನ್ನು ನಿರ್ಮಾಣ ಮಾಡಲಾಯಿತು. ಯಾಕೆ ಅಂತ ಹೇಳಿದರೆ, ಪಂಚಾಯಿತಿಯಿಂದ ಅಭಿವೃದ್ಧಿ ಆದರೆ ದೇಶ ಕೂಡ ಅಭಿವೃದ್ಧಿ ಆಗುತ್ತೆ ಎನ್ನುವಂತಹ ಒಂದು ಪರಿಕಲ್ಪನೆಯೊಂದಿಗೆ ಈಗ ಏನಾಗಿದೆ ಅಂತ ಹೇಳಿದರೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಬಡವರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿವೆ. ಆದರೆ ಇಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳು ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡು ಜನರ ಅಭಿವೃದ್ಧಿಯ ಹೆಸರಿನ ಮೇಲೆ ಲೂಟಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ, ನಮ್ಮ ಕನ್ಗಲ್ ಗ್ರಾಮದಲ್ಲಿ 2021ರಿಂದ 2025ರವರೆಗೆ 15ನೇ ಹಣಕಾಸು ಆಯೋಗದಿಂದ ಬಂದಂತಹ ಸುಮಾರು 1,90,14,14,933 ರೂಪಾಯಿಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ 5 ಬಿಲ್ಗಳನ್ನು ಹಾಕಿದ್ದಾರೆ. ಎಂತಹ ಬಿಲ್ಗಳನ್ನು ಹಾಕಿದ್ದಾರೆ ಅಂತಂದರೆ, ಸುಳ್ಳು ಬಿಲ್ಗಳನ್ನು ಸೃಷ್ಟಿ ಮಾಡಿ ವೋಚರ್ಗಳನ್ನು ರೆಡಿ ಮಾಡಿ ಸರ್ಕಾರಕ್ಕೆ ಸುಳ್ಳು ಒಂದು ಬಿಲ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇದು ನಾವು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಅಧಿಕಾರಿಗಳನ್ನು ಕೇಳಿದಾಗ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ. ಬಟ್ ನೈಜವಾಗಿ ಪರೀಕ್ಷೆ ಮಾಡಿದಾಗ ಇವರು ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಅದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ, ಇದೇ 2023-24ರಲ್ಲಿ ಇವರಿಗೆ ಅಂಗವಿಕಲರಿಗೆ ಮೂಲಭೂತ ಸೌಲಭ್ಯಗಳಂತೇಳಿ ಸುಮಾರು ಬಿಲ್ಗಳನ್ನು ಕಟ್ಟಿದ್ದಾರೆ. ಅದೇ ರೀತಿಯಾಗಿ ಅಂಗವಿಕಲರಿಗೆ ಶೌಚಾಲಯಗಳ ಹೆಸರಿನಲ್ಲಿ ಬಿಲ್ಗಳನ್ನು ಎತ್ತಿದ್ದಾರೆ. ಅದೇ ರೀತಿ ಇದು ಪೀಠೋಪಕರಣಗಳ ಖರೀದಿ, ಯಾವುದಕ್ಕೆ ಗ್ರಂಥಾಲಯಗಳಿಗೆ ಪೀಠೋಪಕರಣಗಳ ಖರೀದಿ ಅಂತ ಹೇಳಿ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಎಲ್ಲವೂ ಸಂಬಂಧ ನಾವು ಅಧಿಕಾರಿಗಳಲ್ಲಿ ಪ್ರಶ್ನೆ ಮಾಡಿದಾಗ ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳು ಅದಕ್ಕೆ ಯಾವುದೇ ಸ್ಪಂದನೆಯನ್ನು ನೀಡುತ್ತಿಲ್ಲ. ಹಾಗಾಗಿ ನಾವು ಸಂಬಂಧಪಟ್ಟ CVO ಅವರಿಗೆ ಅಭಿವೃದ್ಧಿ ಅಧಿಕಾರಿ PDO ಅವರು ಲಂಚ ಸ್ವೀಕರಿಸುತ್ತಿರುವ ವಿಡಿಯೋವನ್ನು ತೋರಿಸಿದಾಗಲೂ ಕೂಡ ಅವರು ನಮಗೆ ಯಾವುದೇ ಅದಕ್ಕೆ ಸರಿಯಾಗಿ ಸ್ಪಂದನೆಯನ್ನು ಮಾಡುತ್ತಿಲ್ಲ. ಹಾಗಾದರೆ ಈ ದೇಶದಲ್ಲಿ 2 ಕಾನೂನುಗಳಿವೆ ಅಂತ ಅರ್ಥ. ಒಂದು ಜನಸಾಮಾನ್ಯರಿಗೆ ಒಂದು ಕಾನೂನು, ಇನ್ನೊಂದು ಅಧಿಕಾರಿಗಳಿಗೆ ಒಂದು ಕಾನೂನು. ಹೀಗಿರುವಾಗ ಹೇಗೆ ನಮ್ಮ ದೇಶ ಭ್ರಷ್ಟ ಮುಕ್ತ ರಾಜ್ಯವಾಗಲಿಕ್ಕೆ ಸಾಧ್ಯ ಎನ್ನುವಂತಹ ಮಾತು ಜನಸಾಮಾನ್ಯರಲ್ಲಿ ಕಾಡತೊಡಗಿದೆ. ಅದೇ ರೀತಿಯಾಗಿ ನಾವು ನರೇಗಾ ಯೋಜನೆ, ಈ ನರೇಗಾ ಯೋಜನೆ ಅನ್ನುವಂಥದ್ದು 2005ರಲ್ಲಿ ಜಾರಿಗೆ ಆದಂತಹ ಒಂದು ಬಹುದೊಡ್ಡ ಯೋಜನೆ. ಇದರಿಂದ ಹಲವಾರು ಬಡ ಕುಟುಂಬಗಳಿಗೆ ಉದ್ಯೋಗ ಸಿಗಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡಿದೆ. ಈ ನರೇಗಾ ಅನ್ನುವಂಥ ಹೆಸರಿನ ಮೇಲೆ ಎಷ್ಟು ಕೋಟಿ ಹಗರಣ ಆಗಿದೆ ಅಂತಂದರೆ ಅದು ಕೇವಲ ತನಿಖೆಯಿಂದ ಮಾತ್ರ ಬಯಲಾಗಬೇಕಾಗಿದೆ. ಇದಕ್ಕೆ ಕಂದಗಲ್ ಗ್ರಾಮದಲ್ಲಿ ಸುಮಾರು ಅಂದರೆ ಈ 2025ರಿಂದ 44 ಲಕ್ಷ ರೂಪಾಯಿಗಳ ಅವ್ಯವಹಾರ ನಡೆದಿದೆ. ಸ್ವತಃ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಮ್ಮ ಪತ್ನಿಯ ಮೇಲೆ ಹಾಗೂ ತನ್ನ ತಮ್ಮನ ಮೇಲೆ ತನ್ನ ಪತ್ನಿಯ ಮೇಲೆ ಜಾಬ್ ಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನಾವು ಲೋಕಾಯುಕ್ತರಿಗೆ ತನಿಖೆಗೆ ನಾವು ಮನವಿ ಮಾಡಿದ್ವಿ. ಲೋಕಾಯುಕ್ತರು ನಮ್ಮ ಮನವಿಗೆ ಸ್ಪಂದಿಸಿ ಆ ಇಲಾಖೆಯ ಮೇಲೆ ದಾಳಿ ಮಾಡಿ ಅವರ ತನಿಖೆಯನ್ನು ಮಾಡ್ತಿದ್ದಾರೆ. ಅದೇ ರೀತಿಯಾಗಿ 15ನೇ ಹಣಕಾಸು ಆಯೋಗದ ಹಗರಣ ಕುರಿತು ನಾವು ಮಾನ್ಯ ಲೋಕಾಯುಕ್ತರು ಬೆಂಗಳೂರು ಅವರಿಗೆ ಲಿಖಿತವಾಗಿ ದೂರನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಮೇಲೆ ಏನಾದರೂ ಹಾನಿಯಾದರೆ, ನಮ್ಮ ಪ್ರಾಣಕ್ಕೆ ಹಾನಿಯಾದರೆ, ನಮ್ಮ ಜೀವಕ್ಕೆ ಹಾನಿಯಾದರೆ ಇದಕ್ಕೆ ನೇರವಾಗಿ ಕಾರಣ ಯಾರಂತಂದರೆ ಗ್ರಾಮ ಪಂಚಾಯಿತಿಯ PDOಗಳು ಹಾಗೂ ಅಲ್ಲಿನ ಸದಸ್ಯರು ಆಗಿರ್ತಾರೆ ಅಂಥೇಳಿ ನಾವು SP ಅವರಿಗೂ ಕೂಡ ಹಾಗೂ ಪೊಲೀಸ್ ಮಹಾನಿರ್ದೇಶಕರಾದಂತಹ DGP ಅವರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಏನಾಗಬೇಕಂದ್ರೆ, ಈ ಭ್ರಷ್ಟಾಚಾರ ಮಾಡಿದಂತಹ ಈ ಅಭಿವೃದ್ಧಿ ಅಧಿಕಾರಿಯ ಮೇಲೆ ತಕ್ಷಣ ಅವನನ್ನು ವಜಾ ಮಾಡಬೇಕು. ಆಮೇಲೆ ಈ ಬಹುಕೋಟಿ ಹಗರಣ ಏನಿದೆ, ಪಂಚಾಯಿತಿಯಲ್ಲಿ ಬರುವಂತಹ ಎಲ್ಲ ಇಲಾಖೆಗಳ ಒಂದು ಸಮಗ್ರ ತನಿಖೆ ಆಗಬೇಕು. ನೊಂದವರಿಗೆ ನೀವು ನ್ಯಾಯ ಕಲ್ಪಿಸುತ್ತೀರಂತ ಒಂದು ಭರವಸೆಯೊಂದಿಗೆ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಈಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಬಂದಂತಹ ಯಾವುದೇ ಕಾಮಗಾರಿಗೆ ಬಿಡುಗಡೆ ಆದಂತಹ ಹಣವನ್ನು ಅದರಲ್ಲಿ ದುರುಪಯೋಗ ಆಗಿದ್ದರೆ ಅದು ಸರ್ಕಾರ ಅದನ್ನ ಮತ್ತೆ ಸರ್ಕಾರದ ಖಾತೆಗೆ ಜಮೆ ಮಾಡ್ಕೋಬೇಕು. ಆಮೇಲೆ ಯಾರು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೋ ಅವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕೂಡ ಸರ್ಕಾರ ಅವರ ಮೇಲೆ ಕಠಿಣವಾದ ಕ್ರಮವನ್ನು ಕೈಗೊಂಡು ಜನಸಾಮಾನ್ಯರಿಗೂ ಕೂಡ ನ್ಯಾಯವನ್ನು ದೊರಕಿಸಿಕೊಡಬೇಕಾಗಿ ಕೇಳಿಕೊಳ್ತೇವೆ. ಪ್ರಮುಖವಾಗಿ ನಾನು ಒಂದು ವಿಷಯವನ್ನು ನಿಮ್ಮ ಮುಂದೆ ಹೇಳಬೇಕು. ಏನಂತಂದ್ರೆ, ಈ
ಭ್ರಷ್ಟಾಚಾರದ ಬಗ್ಗೆ ನಾವು CEO ಹತ್ರ ಕೇಳಿದಾಗ, ಆಮೇಲೆ ಗ್ರಾಮ ಪಂಚಾಯತಿ ಅಧಿಕಾರಿ ಹತ್ರ ಕೇಳಿದಾಗ, PDO ಹತ್ರ ಕೇಳಿದಾಗ ಆ PDO ಹೇಳ್ತಾನೆ, ನೀವು ಎಷ್ಟೇ ಯಾವುದೇ ಅಧಿಕಾರಿಗಳಿಗೆ ದೂರು ಕೊಡ್ರಿ, ಸ್ವತಃ ಮುಖ್ಯಮಂತ್ರಿಯ ಬಳಿಗೆ ಹೋದ್ರೂ ಕೂಡ ನಿಮಗೆ ಯಾವುದು ನ್ಯಾಯ ದೊರಕಲ್ಲ ಅನ್ನುವಂತಹ ಉಡಾಫೆ ಮಾತನ್ನ ಹೇಳ್ತಾನೆ. ಹಾಗಾದರೆ ನಾನು ಈ ಮಾತನ್ನ ಕೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದಲ್ಲಿ ಇರೋದು ಸಂವಿಧಾನಾತ್ಮಕ ಸರ್ಕಾರವೋ ಅಥವಾ ಪ್ರಜಾ ಡಿಕ್ಟೇಟರ್ಶಿಪ್ ಅಂತ ಹೇಳಿ ನಾನು ಕೇಳಲಿಕ್ಕೆ ಬಯಸ್ತೇನೆ. ಅಂದ್ರೆ ಎಷ್ಟು ಉಡಾಫೆಯ ಉತ್ತರವನ್ನು ಕೊಡ್ತಾನಂತಂದ್ರೆ, ಯಾವ ಅಧಿಕಾರಿಯೂ ಕೂಡ ತನ್ನ ಮೇಲೆ ಕ್ರಮವನ್ನ ಜರುಗಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನ ಸ್ವತಃ PDO ಹೇಳಿರುವುದು ಇದು ನಮಗೆ ಅನುಮಾನಕ್ಕೆ ಕಾರಣವಾಗಿದೆ. ಸೊ ಹಾಗಾಗಿ ಈ PDO ವಿರುದ್ಧ ತಕ್ಷಣ ಈತನ ಮೇಲೆ ಕ್ರಮ ಆಗಬೇಕು. ಆಮೇಲೆ ಇದರ ಸಂಬಂಧಪಟ್ಟ ದಾಖಲೆಗಳನ್ನ ಸರ್ಕಾರ ಮುಟ್ಟುಗೋಲು ಹಾಕು ಇದರ ಮೇಲೆ ಸ್ಪಷ್ಟವಾದ ತನಿಖೆ ನಡೆಸಿ ಜನಸಾಮಾನ್ಯರಿಗೆ ನ್ಯಾಯವನ್ನ ದೊರಕಿಸಿಕೊಡ್ಬೇಕೆಂದೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ.